ಓಂ ರಾಮಾಯ ಶಾಶ್ವತ ಸುವಿಸ್ತೃತ ಸದ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘೈಷುರಣೋ ಮುತ್ವಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು ಚುಕ್ಷೋಭವಾರಿದ್ರನಂತ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಜ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಂ ಮಾಕೃತಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಭಾಗವತ ಸಪ್ತಮಸ್ಕಂಧ ಗತ ಪ್ರಹ್ಲಾದಕೃತ ನರಸಿಂಹಸ್ತೋತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ
ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಗರ್ಭದಲ್ಲಿದ್ದಾಗಲೇ ನಾರದರಿಂದ ತತ್ವಜ್ಞಾನವನ್ನು ಪಡೆದ ಈ ಪ್ರಹ್ಲಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದ. ಇಲ್ಲಿವರೆಗೂ ಹೇಳಿದ್ದಾನೆ, ನೀನು ಕರುಣಾ ಸಮುದ್ರ, ನೀನು ಭಕ್ತೋದ್ಧಾರಕ, ನನ್ನಂಥ ಸಾಮಾನ್ಯ ದೈತ್ಯಪುತ್ರನ ಮೇಲೆ ಅನುಗ್ರಹ ಮಾಡಿದ್ದೆ, ದೈತ್ಯನನ್ನು ಉಪಸಂಹಾರ ಮಾಡಿ ದೇವಲೋಕಕ್ಕೂ ಮನುಷ್ಯ ಲೋಕಕ್ಕೂ ಎಲ್ಲ ಲೋಕಗಳಿಗೂ ನೆಮ್ಮದಿಯನ್ನು ಕೊಟ್ಟಿದ್ದೆ ಪರಮಾತ್ಮ. ನಿನ್ನ ನಾಮ ಎಂಥ ಕಾಲದಲ್ಲಿಯೂ ಕೂಡ ನಿನ್ನ ಭಕ್ತರನ್ನು ಸಂರಕ್ಷಣೆ ಮಾಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಅಂತ ಭಗವಂತನನ್ನು ವರ್ಣನೆ ಮಾಡ್ತಾ ಮಾಡ್ತಾ ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ನೀನು ಕೇವಲ ನರಸಿಂಹನಲ್ಲ, ಸಾಕ್ಷಾತ್ ವಿಷ್ಣು. ನಿನಗೆ ತಂದೆ ತಾಯಿಗಳಿಲ್ಲ. ನೀನು ಅವತಾರ ತೆಗೆದುಕೊಳ್ಳಬೇಕಾಗಿದ್ದರೆ ಶುಕ್ಲ ಶೋಣಿತ ಸಂಪರ್ಕ ಬೇಕಾಗಿಲ್ಲ. ಪುರುಷನ ವೀರ್ಯ ಗರ್ಭಾಶಯದ ಅವಶ್ಯಕತೆ ಇಲ್ಲ. ನೀನು ಸರ್ವಸಮರ್ಥ, ಸರ್ವತ್ರ ವ್ಯಾಪ್ತ, ಹೇಗೆ ಬೇಕಾದ ಅಭಿವ್ಯಕ್ತನಾಗ್ತಿ ಅನ್ನುವುದನ್ನು ಕಂಬದಿಂದ ಬಂದು ತೋರಿಸಿದ್ದೆ ಪರಮಾತ್ಮ. ಜಗತ್ತಿನ ಜನರಿಗೆ ಸಂಶಯ ಬರಬಾರದು. ರಾಮಕೃಷ್ಣಾವತಾರಗಳನ್ನು ನೋಡಿ ಜನರಿಗೆ ಸಂಶಯ ಬರಬಾರದು ಕೃಷ್ಣ ಪರಮಾತ್ಮ. ಅದಕ್ಕೋಸ್ಕರ ಕಂಬದಿಂದ ಬಂದಿದ್ದು. ಇಲ್ಲಿ ನಿಮ್ಮ ಅಪ್ಪ ಯಾರಿದ್ದಾರೆ, ನಿಮ್ಮ ಅಮ್ಮ ಯಾರಿದ್ದಾರೆ? ಅಚಿಂತ್ಯದ್ಭುತ ಸಮರ್ಥ ಅಂತಿಕೊಂಡಂತನ್ನು ತೋರಿಸಿಕೊಟ್ಟಿದ್ದೆ ಭಗವಂತ. ನೀನು ಎಂಥ ಮಹಾ ಅನುಭವ ಉಪಕಾರಕನಿದ್ದೆ ಅಂತ ತಿಳ್ಕೊಂಡಂತಂದರೆ, ಎಂಥ ಮಹಾ ಮಹಿಮನಾಗಿದ್ದೆ ಅಂತ ತಿಳ್ಕೊಂಡಂತಂದರೆ, ಜಗತ್ತಿಗೆ ಸೃಷ್ಟಿಯ ಮೊದಲು ಎಲ್ಲ ಕಡೆಯಲ್ಲಿ ಕೇವಲ ನೀರು, ಅಲ್ಲಿರ್ತಕ್ಕಂಥ ಒಂದು ವಟಪತ್ರ, ಅದರ ಮೇಲೆ ಮಲೆಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೀನು. ಆತ್ಮಾರಾಮನಾಗಿ ಎಲ್ಲ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡಿದ್ದಿ.
ಆಗ ಮಹಾಲಕ್ಷ್ಮೀ ದೇವಿ ನಿನ್ನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ, ದುರ್ಗಾ ರೂಪದಿಂದ ಪ್ರಾರ್ಥನೆ ಮಾಡ್ತಾಳೆ. ತಮೋಗುಣಾಭಿಮಾನಿನಿ, ಏಕೆ ನಿದ್ರೆ ರಾತ್ರಿ ಇದು ತಮೋಗುಣ, ಅದಕ್ಕೆ ಅಭಿಮಾನಿನ ದುರ್ಗಾದೇವಿ. ಪರಮಾತ್ಮ ಜೀವರಾಶಿಗಳಿಗೆ ಅವಕಾಶ ಕೊಡು, ಸೃಷ್ಟಿಗೆ ತೆಗೆದುಕೊಂಡು ಬಾ, ಅವರವರು ತಮ್ಮ ಸಾಧನೆ ಮಾಡಿ ತಮ್ಮ ಸದ್ಗತಿಯನ್ನು ಪಡೆಯಲಿ ಅಂತ ತಿಳ್ಕೊಂಡು ಅಂತೇಳಿ ತಾಯಿ ಮಕ್ಕಳ ಮೇಲೆ ಪ್ರೀತಿ ತೋರಿಸುವಂತೆ ಆ ದುರ್ಗಾದೇವಿ ಪ್ರಾರ್ಥನೆ ಮಾಡ್ತಾಳೆ. ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ನೀನು ನಾರಾಯಣ ರೂಪದಿಂದ ಅಭಿವ್ಯಕ್ತನಾಗಿ ಸೃಷ್ಟಿಯನ್ನು ಮಾಡಬೇಕು ಅಂತ ಬಯಸ್ತೆ. ಆದರೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಅವಕಾಶವನ್ನು ವಾಸುದೇವ ರೂಪದಿಂದ ಕಲ್ಪಿಸಿಕೊಡ್ತೀರಿ. ಆ ನಂತರ ಸೃಷ್ಟಿ ಮಾಡಬೇಕಾಗಿದ್ದರೆ ಸೂಕ್ಷ್ಮ ಪ್ರಕೃತಿಯ ಆ ಸೂಕ್ಷ್ಮಾಂಶಗಳನ್ನು ಸಂಕಷ್ಟ ರೂಪದಿಂದ ತಂದು ಕೊಡ್ತಿದೆ. ಪ್ರದ್ಯುಮ್ನ ರೂಪದಿಂದ ಅದಕ್ಕೆ ಸ್ಥೂಲತೆಯನ್ನು ಕೊಡ್ತಿದೆ. ಅನಿರುದ್ಧ ರೂಪದಿಂದ ಇನ್ನೂ ಸ್ಥೂಲತೆಯನ್ನು ಕೊಟ್ಟು ಆ ಜೀವರು ಸೃಷ್ಟಿಗೆ ಬರುವಂತೆ ಮಾಡ್ತಿದೆ. ಆದ್ದರಿಂದಾಗಿ ಪ್ರಥಮಾತ್ಮ ನಿನಗೆ ಸೃಷ್ಟಿ ಆದಿಯಲ್ಲಿ ಇರುವವನು ನೀನೇ, ಸೃಷ್ಟಿಯ ಸ್ಥಿತಿಕಾಲದಲ್ಲಿ ಇರತಕ್ಕಂಥವನು ನೀನೇ. ಆ ನಂತರ ಪ್ರಳಯವನ್ನು ಮಾಡಿ ಅದೆಲ್ಲವನ್ನು ಕೂಡ ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥವನು ನೀನೇ. ಅದನ್ನು ನಿನ್ನೆ ಹೇಳಿದ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಪ್ರಹ್ಲಾದ ದೇವರು. ಏಕಸ್ತ್ವಮೇವ ಜಗತೇದನಮುಶ್ರಯತ್ವಂ ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ. ಪರಮಾತ್ಮ ಈ ಸೃಷ್ಟಿ ಆದಿಯಲ್ಲಿರ್ತಕ್ಕಂಥವನು ನೀನೇ, ಮಧ್ಯದಲ್ಲಿರ್ತಕ್ಕಂಥವನು ನೀನೇ, ಪ್ರಳಯ ಕಾಲದಲ್ಲಿರ್ತಕ್ಕಂಥವನು ನೀನೇ. ಪರಮಾತ್ಮ ಸಂಕಷ್ಟ ರೂಪದಿಂದ ನೀನು ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಮೂಲ ಪ್ರಕೃತಿಯನ್ನು, ವ್ಯಕ್ತಾವ್ಯಕ್ತ ಪ್ರಕೃತಿಯನ್ನು ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಕೊಟ್ಟು ಅದರಲ್ಲಿರ್ತಕ್ಕಂಥ ಸೂಕ್ಷ್ಮದಲ್ಲಿರುವ ಗುಣಗಳಿಗೆ ಸ್ಥೂಲ ರೂಪ ಕೊಡುವಂತೆ ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮೀ ದೇವಿ 1 ತಮೋಗುಣ, 10 ಸತ್ವಗುಣ, 100 ರಜೋಗುಣಗಳಿಂದ ಸಹಿತವಾಗಿರ್ತಕ್ಕಂತಹ ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾಳೆ. ಆದರೆ ಲಕ್ಷ್ಮಿಯಲ್ಲಿ ಇದ್ದುಕೊಂಡು ಸೃಷ್ಟಿ ಮಾಡುವನು ನೀನೇ. ನಿಜ ಮಾಯೆಯ ಇದಂ ಗುಣವ್ಯತಿಕರಂ ಸೃಷ್ಟ್ವಾ ಆ ನಂತರ ಆ ಗುಣದಿಂದ ವಿಸ್ತಾರವಾದಂಥ ಜಗತ್ತನ್ನು ಸೃಷ್ಟಿ ಮಾಡಿ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿ ನಾನೇವ ತೈರವಸಿ ತದನು ಪ್ರವಿಷ್ಟ, ಪ್ರತಿಯೊಂದು ಕಣದಲ್ಲಿ ವ್ಯಾಪ್ತನಾಗಿರ್ತದೆ. ನೀನು ಪ್ರತಿಯೊಂದು ಕಣದಲ್ಲಿ ವ್ಯಾಪ್ತನಾಗಿದ್ದಿ ಅಂತನ್ನೋದಕ್ಕೋಸ್ಕರ ತಿಳಿಸುವ ಉಪನಿಷತ್ ವಾಕ್ಯ ಸರ್ವಂ ಕಲ್ವಿದಂ ಬ್ರಹ್ಮ. ಈ ಸಂಪೂರ್ಣ ಜಗತ್ತೇ ಪರಮಾತ್ಮ. ಪ್ರಕೃತಿವಾದಿಗಳಿಗೆ ಅಥವಾ ಉಪಾದಾನ ಕಾರಣ, ಪರಮಾತ್ಮ ಉಪಾದಾನ ಕಾರಣ ಅಂತಕ್ಕಂಥವರಿಗೆ ನಿನ್ನ ಈ ಮಾತು ಅನುಕೂಲವಾಯಿತು, ಯಾವುದು ಸತ್ಯವಲ್ಲ. ಭಗವಂತ ನೀನೇ ಈ ಜಗತ್ತು ಅಂದ್ರೇನು? ಈ ಜಗತ್ತು ನಿನ್ನ ಅಧೀನ ಅಂತರ್ಥ. ಬಂಗಾಲದಲ್ಲಿ
ಅದ್ಭುತವಾಗಿರ್ತಕ್ಕಂಥ ವಿಜಯ ಪ್ರಾಪ್ತಿಯಾಯಿತು ಬಿ ಜೆ ಪಿ ಗೆತ್ತು. ಮೋದಿ ಗೆದ್ದ. ಏನು ಮೋದಿ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದ? ಅದು ಬಿ ಜೆ ಪಿ ಪಾರ್ಟಿ ಅಂಥೇಳಿ ಒಂದು ಯಾವುದಾದ್ರು ಒಂದು ಕಡೆ ಎಲೆಕ್ಷನ್ ನಿಂತಿತ್ತ? ಇಲ್ಲ. ಇವರ ಅಧೀನರಾದ ಇವರ ನಿಯಮಾನುಸಾರ ನಡೆಯುವ ಕ್ಯಾಂಡಿಡೇಟ್ಗಳು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದು ಗೆದ್ದು ಬಂದಿದ್ದಾವೆ. ಗೆದ್ದದ್ದು ಕ್ಯಾಂಡಿಡೇಟ್ಗಳು. ಆದರೆ ಬಿ ಜೆ ಪಿ ಗೆದ್ದು ಮೋದಿ ಗೆದ್ದ. ಮೋದಿನೇ ಗೆದ್ದ ಅಲ್ಲ, ಅವನ ಅಧೀನದಲ್ಲಿರ್ತಕ್ಕಂಥ ಆ ಕ್ಯಾಂಡಿಡೇಟ್ಗಳು ಗೆದ್ದರು ಅಂತ ಅರ್ಥ. ಅದೇ ರೀತಿಯಾಗಿ ಸರ್ವಂ ಕಲ್ವಿದಂ ಬ್ರಹ್ಮ, ಈ ಸಂಪೂರ್ಣ ಜಗತ್ತು ಬ್ರಹ್ಮನೇ, ಪರಮಾತ್ಮನೇ, ಅಂದರೆ ಅವನ ಅಧೀನ ಅಂತ ತಿಳ್ಕೊಂಡಂತ ಅರ್ಥ. ಯಾಕೆ? ಪರಮಾತ್ಮ ಜ್ಞಾನಾನಂದ ಸ್ವರೂಪನು. ಅವನು ಈ ಪರ್ವತ, ಈ ಗುಡ್ಡ, ಈ ನದಿ, ಈ ಮರ, ಈ ಮನೆಗಳು, ಈ ಸಿಮೆಂಟು, ಈ ಎದು ದೇವರು ಹಾಕ್ಲಿಕ್ಕೆ ಸಾಧ್ಯತೆ ಇದೆಯಾ? ದೇವರು ಜಡನಾಗ್ತಾನೆಯಾ? ಇಲ್ಲಲ್ಲ. ಆದ್ದರಿಂದಾಗಿ ಇದೆಲ್ಲವೂ ನಿನ್ನ ಅಧೀನ ಅಂತನ್ನೋದಕ್ಕೋಸ್ಕರ ಯಾರು ಪರಮಾತ್ಮನೇ ಇಲ್ಲಿದ್ದಾನೆ, ಪರಮಾತ್ಮನೇ ಈ ರೀತಿಯಾಗಿ ನಾನು ಪರಮಾತ್ಮ ಒಂದೇ, ಪರಮಾತ್ಮನ ಅಂಶ ಈ ಜಗತ್ತು, ಅಥವಾ ಪರಮಾತ್ಮ ಬೇರೆ ಬೇರೆ ಕಡೆಗಿರ್ತಕ್ಕಂಥ ಪರಮಾತ್ಮ ಬೇರೆ ಬೇರೆ ಅನ್ನುವ ಕಾನ್ಸೆಪ್ಟನ್ನು ತಪ್ಪು ಅಂತೇಳಿ ಪ್ರಹ್ಲಾದರಾಜರು ಹೇಳ್ತಾರೆ. ತ್ವಂ ವಾ ಇದಂ ಸದಸದೀಶ ಭವಾನ್ಸ್ತತೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿತಂ ಹ್ಯಪಾರ್ಥ. ಪರಮಾತ್ಮ ಸತ್ ಮತ್ತು ಅಸತ್ ರೂಪವಾಗಿರ್ತಕ್ಕಂತಹ ಈ ಜಗತ್ತು ನೀನೇ, ಮತ್ತು ನೀನು ಅನೇಕ ರೂಪದಿಂದ ಇದ್ದಿ. ನಿನ್ನ ರೂಪಗಳಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಇನ್ನು ತಪ್ಪು ಜನ ತಿಳಿದುಕೊಂಡಿದ್ದಾರೆ. ಅವರಿಗೆ ಅರ್ಥವಾಗಿಲ್ಲ. ಪರಮಾತ್ಮನ ಅಧೀನ ಈ ಜಗತ್ತು. ಪರಮಾತ್ಮ ಪ್ರತಿಯೊಂದು ಅಣುಗಳಲ್ಲಿಯೂ ಕೂಡ ಅವುಗಳಿಗೆ ಅಸ್ತಿತ್ವ ಕೊಡೋದಕ್ಕೋಸ್ಕರ ಅನಂತ ರೂಪದಿಂದ ಇದ್ದರೂ ಕೂಡ ಪರಮಾತ್ಮನ ರೂಪಕ್ಕೂ, ಪರಮಾತ್ಮನ ಗುಣಗಳಿಗೂ, ಪರಮಾತ್ಮನ ಅವಯವಗಳಿಗೂ, ಪರಮಾತ್ಮನ ಶರೀರಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಗತ ಭೇದ ಇಲ್ಲ. ಈ ಜಗತ್ತೇ ದೇವರು. ಆ ಪರಮಾತ್ಮನಿಗೆ ಅನೇಕ ಶರೀರಗಳಿವೆ. ಅವರು ಭಿನ್ನಗಳು. ಅದರಲ್ಲಿ ಒಂದು ಅವತಾರ ಶ್ರೇಷ್ಠ, ಒಂದು ಅವತಾರ ಕನಿಷ್ಠ ಇತ್ಯಾದಿ ಏನು ಒಂದು ಬುದ್ಧಿ ಇದೆಯಲ್ಲ, ಈ ಬುದ್ಧಿ ಅಪಾರ್ಥ. ಪ್ರಹ್ಲಾದರಾಜರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದೆಲ್ಲೂ ಶಾಸ್ತ್ರ ವಿರುದ್ಧ. ಭವಾನ್ ತತೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ. ದೇವರೇ ಕಲ್ಲು ಮಣ್ಣು ಆಗಿ ಹುಟ್ಟುತ್ತಾನೆ ಅಂತಿಕೊಂಡಂತನ್ನುವ ಪರಿಣಾಮವಾದಿಗಳ ಮಾತು ಕೂಡ ತಪ್ಪು. ಪರಮಾತ್ಮನಲ್ಲಿ ಭಿನ್ನತೆ ಇದೆ, ಅವತಾರಗಳಲ್ಲಿ ತಾರತಮ್ಯ ಇದೆ ಅಂತಕ್ಕಂಥ ಏನು ಬುದ್ಧಿ ಇದೆ, ಇದು ಕೂಡ ತಪ್ಪು ಬುದ್ಧಿ. ಇದು ಸರಿಯಲ್ಲ. ಯಾಕೆಂತಕೊಂಡಂತಂದರೆ ಕಾಲನಾಮಕನಾಗಿ ಇರುವ ನೀನು ಆ ವಸ್ತುವೇ ಆಗಿಲ್ಲ. ಒಂದು ದಿನ ಒಂದು ಬೀಜ ಪ್ರಸ್ಫುಟಿತವಾಯಿತು, ಮರವಾಯಿತು, ಬೆಳೆಯಿತು, ವಿಸ್ತಾರವಾಯಿತು, ಹಸಿರಾಯಿತು, ಹೂ ಹಣ್ಣುಗಳಿಂದ ತುಂಬಿತು. ಕೆಲವು ವರ್ಷ ಇತ್ತು, ಒಮ್ಮೆಲೆ ಒಣಗಲಿಕ್ಕೆ ಪ್ರಾರಂಭವಾಯಿತು. ಎಲೆ ಒಣಗಿ ಉದುರಿ ಹೋದು
ಸಣ್ಣ ಸಣ್ಣ ಟೊಂಗೆಗಳು ಕೂಡ ಮುರಿದು ಕೆಳಗೆ ಬಿದ್ದುಬಿಟ್ಟು, ಬರಡಾದ ಮರ ಒಂದು ದಿವಸ ಜೋರಾದ ಗಾಳಿ ಬಂದಾಕ್ಷಣಕ್ಕೆ ಬಿದ್ದುಬಿಡ್ತು. ಇದೆಲ್ಲ ಕಾಲವಶ, ಇದೇ ಕಾಲ. ಹಾಗೆ ದೇವರು ಬೀಳ್ತಾನೆ ಇಲ್ಲ, ಅವನ ಅಧೀನದಲ್ಲಿದೆ ಕಾಲ. ಕಾಲನೇ ಪರಮಾತ್ಮ ಅಲ್ಲ, ಆದರೆ ಅಧೀನದಲ್ಲಿರೋದ್ರಿಂದಾಗಿ ಕಾಲನಾಮಕ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಆದ್ದರಿಂದಾಗಿ ಈ ಜಗತ್ತಿನ ಹುಟ್ಟು, ಬೆಳವಣಿಗೆ, ಸಾವು ಇವೆಲ್ಲವೂ ಕೂಡ ಕಾಲನಾಮಕನಾಗಿರ್ತಕ್ಕಂತಹ ನಿನ್ನಿಂದ ಮಾಡಿದ ಮಹಾ ಅದ್ಭುತ ಕ್ರಿಯೆಗಳೇ ಹೊರತು ನೀನೇ ಆ ರೀತಿಯಾಗಿರ್ತಕ್ಕಂಥ ವಿಕಾರಕ್ಕೊಳಗಾಗಿರ್ತಕ್ಕಂತಹ ವಸ್ತುಗಳು ನೀನಲ್ಲ. ಆಗಲೇ ನಾನು ಹೇಳಿದಂತೆ ಪರಮಾತ್ಮ ನ್ಯಸ್ಸೇದಮಾತ್ಮನೆ ಜಗತ್ ವಿಲಯಾಂಬು ಮಧ್ಯೆ, ಪ್ರಳಯ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಮಾಡಿ ಅವರಿಗೆ ಒಂದು ದಿವಸ ಅವರಿಗೆ ಪ್ರಳಯವನ್ನು ತಂದು ಕೊಡುವಾಗ ಅದನ್ನು ನಾಶಪಡಿಸ್ತಿ. ಅದರರ್ಥ ಎಲ್ಲವನ್ನೂ ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು, ಇದಂ ಆತ್ಮನಿ ನ್ಯಸ್ಯ, ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಪ್ರಳಯ ಕಾಲದ ನೀರಿನ ಮಧ್ಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿರುವ ವಟವೃಕ್ಷದ ಒಂದು ಎಲೆಯ ಮೇಲೆ ಭಗವಂತ ನೀನು ಶೇಷದೇವರ ಮೇಲೆ ಪವಡಿಸ್ತಿ. ಒಂದು ರೂಪದಿಂದ ಇನ್ನೊಂದು ರೂಪದಿಂದ, ಬಾಲ ರೂಪದಿಂದ ನೀನು ಪವಡಿಸುತ್ತೆ. ಯಾಕೆ? ನಿನಗೆ ನಿತ್ಯ ತೃಪ್ತ, ನಿನಗೆ ನಿದ್ದೆ ಬೇಕಾಗಿಲ್ಲ. ಆದರೆ ಜಗತ್ತಿಗೆ ವಿಶ್ರಾಂತಿಯನ್ನು ಕೊಡೋದಕ್ಕೋಸ್ಕರ ಕಣ್ಣು ಮುಚ್ಚಿದಂತೆ ವ್ಯವಹಾರ ಮಾಡ್ತೀವಿ ಪರಮಾತ್ಮ. ನಿನಗೆ ವೀತ ನಿದ್ರಾ, ನಿದ್ದೆಯಲ್ಲಿದೆ, ನಿದ್ದೆ ತಮೋಗುಣ, ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ. ತುರಿಯ ಅವಸ್ಥೆಯಲ್ಲಿ, ಅಂದರೆ ಸೃಷ್ಟ್ಯಾದಿಗಳನ್ನು ಮಾಡದೇ ಇರತಕ್ಕಂಥ ಒಂದು ಅವಸ್ಥೆಯಲ್ಲಿ ನೀನು ನಿನ್ನ ಅನಂತ ಗುಣಗಳ ಆನಂದವನ್ನು ಅನುಭವಿಸುತ್ತಾ ನಿತ್ಯ ತೃಪ್ತನಾಗಿ ಆ ಶೇಷದೇವರ ಮೇಲೆ ಪಬಡಿಸಿರುತ್ತಿ. ಆಗ ಜಗತ್ತೆಲ್ಲ ನಿನ್ನ ಹೊಟ್ಟೆಯಲ್ಲಿರ್ತದೆ ಪರಮಾತ್ಮ. ಎಂಥ ಅಚಿಂತ್ಯಾದ ಸಾಮರ್ಥ್ಯ ಪರಮಾತ್ಮ ನಿನಗೆ. ಆ ಜಗತ್ತು ಪೂರ್ತಿ ನಿನ್ನ ಹೊಟ್ಟೆಯಲ್ಲಿದ್ದರೂ ಕೂಡ ನಿನ್ನ ಹೊಟ್ಟೆ ತೆಳ್ಳಗೆ ಇದೆ, ಬಳೆ ಎಲೆಯಂತೆ. 3 ಮಡಿಕೆಗಳು ಬಿದ್ದಿವೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟತೆ. ಆದ್ದರಿಂದಾಗಿ ಈ 3 ಶ್ಲೋಕಗಳಲ್ಲಿ ಪರಮಾತ್ಮನ ಸೃಷ್ಟಿಯ ಆರಂಭದಲ್ಲಿ ಅವನೇ ಇರತಕ್ಕಂಥವನು, ಸೃಷ್ಟಿ ಕಾಲದಲ್ಲಿ ಕಾಲನಾಮಕನಾಗಿರ್ತಕ್ಕಂಥವನು ಅವನೇ, ಪ್ರಳಯ ಕಾಲದಲ್ಲಿ ಪುರುಷನಾಮಕನಾಗಿದ್ದುಕೊಂಡು ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಅದ್ಭುತ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ, ಜಗತ್ ರಕ್ಷಕ ರೂಪವಾಗಿರ್ತಕ್ಕಂಥ ವ್ಯಕ್ತಿ, ನಿತ್ಯ ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿ, ತಂದೆ ತಾಯಿಗಳಿಲ್ಲದ ಸ್ವಪ್ರಭಾತನಾಗಿರ್ತಕ್ಕಂಥ ವ್ಯಕ್ತಿ, ಸ್ವಯಂಭುವಾದ ವ್ಯಕ್ತಿ ಅಂತನ್ನುವ ರೀತಿಯಿಂದ ಭಗವಂತನ ಮಹಾಮಹಿಮೆಗಳನ್ನು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೌದು, ಭಗವಂತನ ಎದುರಿಗೆ ನಿಂತಾಗ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ನಾವು. ಅನೇಕ ಸಲ ಹೇಳಿದ್ದೇನೆ, ದೇವಾಲಯಕ್ಕೆ ಹೋದಾಕ್ಷಣಕ್ಕೆ ನಾವೇನು ಮಾಡ್ತೇವೆ? ಭಕ್ತಿಯಿಂದ ಒಳಗೆ ಹೋಗ್ತೇವೆ, ದೇವರ ಎದುರು ನಿಂದಿರ್ತೇವೆ, ದೇವರನ್ನು ಕಣ್ಬಿಟ್ಟು ನೋಡೋದಿಲ್ಲ, ಕಣ್ಮುಚ್ತೇವೆ. ಕಣ್ಮುಚ್ಚಿ ಯಾವಾಗ? ಮೊದಲೊಂದು 5 ನಿಮಿಷ ನೋಡಿ ಅವನ ಆ ಸುಂದರವಾಗಿರ್ತಕ್ಕಂಥ ಕಣ್ಣುಗಳು, ದಯೆಯ ಸಮುದ್ರವನ್ನೇ, ಕರುಣೆಯ ಸಮುದ್ರವನ್ನೇ ಸುರಿಸುವ ಆ ಕಣ್ಣುಗಳು,
ಸಂಪಿಗೆ ಹೂವಿನ ಮೊಗ್ಗೆಯನ್ನು ನಾಚಿಸುವ ಆ ನೀಳವಾದ ಮೂಗು, ತುಂಬುಗಲ್ಲ, ಆನಂತರ ಪುಟ್ಟ ಬಾಯಿ, ತೆಳ್ಳಗಿನ ತುಟಿಗಳು, ಸ್ವಾಭಾವಿಕ ಕೆಂಪಾದ ತುಟಿಗಳು, ತುಂಬುಗಲ್ಲದ ಮೇಲೆ ಮಿಂಚಿದ ಹಾಗೆ ಆ ಮಕರ ಕುಂಡಲ್ಲಿ ಅಲುಗಾಡ್ತಾ ಇದ್ದರೆ ಅದರ ಬೆಳಕು ಗಲ್ಲದ ಮೇಲೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅಂಥ ಅದ್ಭುತವಾದ ಮುಖ, ಕಂಡು ಕಾಣದೇ ಇರತಕ್ಕಂಥ ಹಸನ್ಮುಖದಿಂದ ಅಭಿವ್ಯಕ್ತವಾಗುವ ಆ ನಿನ್ನ ಮಂದಹಾಸದಿಂದ ಅಭಿವ್ಯಕ್ತವಾಗುವ ನಿನ್ನ ದಂತಪಂಕ್ತಿ, ಪರಮಾತ್ಮನ ಆ ಶಂಖದಂತೆ ಮೊದಲು ದಪ್ಪ, ಮೊದಲು ತೆಳ, ಆಮೇಲೆ ತೆಳಗಾಗ್ತಕ್ಕಂಥ ಕಂಬು ಕಂಠ, ಆನಂತರ ಪರಿಪುಷ್ಟವಾದ ಭುಜಗಳು, ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಭುಜಗಳು, ಆನಂತರ ವಿಶಾಲವಾಗಿರ್ತಕ್ಕಂಥ ಎದೆ, ಬಲಬದಿಯಲ್ಲಿ ಶ್ರೀವತ್ಸದಲ್ಲಿ ಲಕ್ಷ್ಮೀ ನಿವಾಸ, ಕಂಠದಲ್ಲಿ ಬ್ರಹ್ಮದೇವರ ನಿವಾಸ, ದೇವತೆಗಳಿಗೆ ಆಶ್ರಯವನ್ನು ಕೊಟ್ಟು, ಆನಂತರ ಯಾವ ಶತ್ರುಗಳು ಏನೆಸೆದರೂ ಒಂದು ಗೆರೆ ಬೀಳದೇ ಇರತಕ್ಕಂಥ ವಜ್ರದಂಥ ಎದೆ, ತೆಳುವಾದ ಹೊಟ್ಟೆ, ಅತ್ಯಂತ ಸಣ್ಣದಾದ ಕಟಿ, ಸೊಂಟ, ಪೀತಾಂಬರವನ್ನು ಉಟ್ಟುಕೊಂಡಿದ್ದರಿಂದಾಗಿ ಹಳದಿ ಮತ್ತು ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ನೀಲ, ಹಳದಿ ಅಲ್ಲ, ಕಪ್ಪು ಅಲ್ಲ, ನೀಲವಾದ ಅವನ ತೊಡೆಗಳು, ಅದರ ಮೇಲೆ ಪೀತಾಂಬರದ ಹಳದಿಯಾದ ಬಂಗಾರದ ಬಣ್ಣ, ಆಕಾಶದ ಮೇಲೆ ಸೂರ್ಯನ ಕಿರಣದ ಕೆಂಪು ಬಣ್ಣ ಬಿದ್ದಂತೆ ಕಾಣಿಸುವ ತೊಡೆಗಳು, ಭಕ್ತರು ಕರೆದಾಗ ಓಡಿ ಬರುವ ಆ ಮೊಳಕಾಲು, ಆನಂತರ ಸುಂದರವಾದ ಪಾದಪದ್ಮಗಳು, ಒಂದೊಂದು ಉಗುರುಗಳು ಕೋಟಿ ಸೂರ್ಯನಂತೆ ಪ್ರಕಾಶಿತವಾಗುತ್ತಾ ಮದ್ ಹೃದಯಾಂಧಕಾರಂ, ನನ್ನ ಹೃದಯದ ಕತ್ತಲೆಯನ್ನು ದೂರ ಮಾಡತಕ್ಕಂಥ ಆ ಅದ್ಭುತ ಪ್ರಕಾಶ, ಕೆಂಪಗಿನ ಮೆತ್ತಗಾಗಿರ್ತಕ್ಕಂಥ ಕಾಲುಗಳು, ಶಂಖ ಚಕ್ರ ಗದಾ ಪದ್ಮಾದಿಗಳು ಹಾಗೂ ಕಾಣಿಸ್ತಾ ಇರಬೇಕು. ಈ ರೀತಿಯಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಆಗ ಕಣ್ಣು ಮುಚ್ಚಿಕೊಳ್ಬೇಕು. ಅದನ್ನು ಪುನಃ ಸ್ಮರಣೆ ಮಾಡಬೇಕು. ಅದನ್ನು ಸ್ಮರಣೆ ಮಾಡ್ತಾನೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಆ ಸ್ಮರಣೆಯನ್ನು ಮಾಡುತ್ತಲೇ ಪರಮಾತ್ಮನಿಗೆ ಪುನಃ ನಮಸ್ಕಾರ ಮಾಡಬೇಕು. ಆ ರೂಪವನ್ನು ಸ್ಮರಣೆ ಮಾಡ್ತಾನೆ ಮಂದಿರದ ಜಗಲಿಯ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು, ಆನಂದ ಅನುಭವಿಸಬೇಕು. ಆ ನಂತರ ಮನೆಗೆ ಹೋಗಬೇಕು. ನಾವು ದೇವಾಲಯಕ್ಕೆ ಹೋಗ್ತೇವೆ, ಭಕ್ತಿಯಿಂದ ಹೋಗ್ತೇವೆ, ಕೈ ಜೋಡಿಸ್ತೇವೆ, ಕಣ್ಣು ಮುಚ್ತೇವೆ, ದೇವರನ್ನು ನೋಡೋಂಗೇ ಇಲ್ಲ. ಎದುರಿಗಿದ್ದ ದೇವರ ಮೂರ್ತಿ ಇದ್ದದ್ದು ನೀವು ನೋಡೋ ಸಲುವಾಗಿದೆ ಹೊರತು ಕಣ್ಣು ಮುಚ್ಚೋ ಸಲುವಾಗಿಲ್ಲ. ಆ ನಂತರ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಪರಿಚಯ ಇದ್ರಿ, ಯಾವಾಗ ಬಂದ್ರಿ, ಏನು ರೀ ಅಂತ ತಿಳ್ಕೊಂಡಂತೆಲ್ಲ ಮಾತನಾಡ್ತಾ, ಏನು ವಿಚಾರ ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರ. ಆ ನಂತರ ಹರಟೆ, ಹೋಮ ನಡೆದಿರ್ತದೆ, ದೇವ್ರ ಪೂಜೆ ನಡೆದಿರ್ತದೆ, ಕಲ್ಯಾಣೋತ್ಸವ ನಡೆದಿರ್ತದೆ. ಇಲ್ಲಿ ಹರಟೆ ಬಿಡೋದಿಲ್ಲ. ಕೊನೆಗೆ ಆಚಾರ್ಯರು ಬಹಳ ವಿಚಾರ ಮಾಡಿ ಏನು ತಿಳ್ಕೊಳ್ತಾರೋ ಅಂತ ತಿಳ್ಕೊಂಡು ಸಂಕೋಚ ಬಿಟ್ಟು ಸ್ವಲ್ಪ ಎಲ್ಲರೂ ಈ ಕಡೆ ಲಕ್ಷ ಕೊಡಿ ಅಂತ ಅನ್ಬೇಕಾಗ್ತದೆ. ಹೇಳಲಿಕ್ಕೂ ಆಗೋದಿಲ್ಲ, ಬಿಡಲಿಕ್ಕೂ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ನಮ್ಮ
ವ್ಯವಸ್ಥೆ. ಪ್ರಹ್ಲಾದರಾಜ್ ಹೇಳ್ತಾರೆ, ದೇವ್ರ ಮುಂದೆ ಕೂತ್ಕೊಳ್ಳಿ, ವರ್ಣನೆ ಮಾಡಿ. ಪರಮಾತ್ಮ ಪ್ರಳಯ ಕಾಲದಲ್ಲಿ ನಿನ್ನ ಬಿಟ್ಟು ಬೇರೆ ಯಾರೂ ಸ್ವತಂತ್ರರಾಗಿರಲಿಲ್ಲ, ಎಲ್ಲರೂ ನಿನ್ನ ಅಧೀನರಾಗಿದ್ದರು. ಅನಾದಿಯಾದ ವಸ್ತುಗಳು ಮಾತ್ರ ಇದ್ದವು, ಅವುಗಳು ನಿನ್ನ ಅಧೀನ. ಆ ನಂತರ ನಿದ್ದೆ ನಾಟಕವನ್ನು ಮಾಡ್ತೆ. ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡ್ತಾಳೆ, ಸೃಷ್ಟಿ ಮಾಡುವಂಥ ಪ್ರಾರ್ಥನೆ ಮಾಡ್ತಾಳೆ. ಆಗ ಪ್ರಕೃತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಚಿತ್ರ್ಯವನ್ನು ತಂದು ಅದನ್ನು ಸೃಷ್ಟಿಗೆ ತರ್ತೀರಿ, ಅಲ್ಲಿ ಜೀವರನ್ನು ಸ್ಥಾಪನೆ ಮಾಡ್ತೀರಿ, ಅವ್ರ ಕಡೆಯಿಂದ ಅನೇಕ ಕರ್ಮಗಳನ್ನು ಮಾಡಿಸ್ತೆ. ನನ್ನ ಕೆಲಸಗಳನ್ನು ಮಾಡ್ತಕ್ಕಂಥವ್ನು ನೀನೇ ಮನುಷ್ಯ. ಪರಮಾತ್ಮ, ಏನೋ ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೆ, ಇಂಥ ಶಿಕ್ಷೆ ನನ್ನ ಕಡೆಯಿಂದ ಆಗಬಾರ್ದು, ಇಂಥ ತಪ್ಪು ನನ್ನ ಕಡೆಯಿಂದ ಆಗಬಾರ್ದು, ಇಂಥ ಶಿಕ್ಷೆ ನಾನು ಪುನಃ ಪಡೆಯಬಾರದು. ಆ ರೀತಿ ಅನುಗ್ರಹ ಮಾಡು ಪರಮಾತ್ಮ. ನೀನೇ ಪ್ರೇರಿಸುವಾಗ ಒಳ್ಳೆಯದನ್ನೇ ಪ್ರೇರಿಸು. ಧಿಯೋ ಯೋನ ಪ್ರಚೋದಯಾತ್, ಧಿಯೋ ಯೋನ ಪ್ರಚೋದಯಾತ್ ಅಂತ ದೇವರ ಎದುರು ಕೂತ್ಕೊಂಡಾಗ ಪ್ರಾರ್ಥನೆ ಮಾಡಬೇಕು ಅಂತನ್ನುವ ಪ್ರಳಯ ಸೃಷ್ಟಿ ಮತ್ತು ಪ್ರಳಯ ಕಾಲದ ವರ್ಣನೆಯನ್ನು ಪ್ರಹ್ಲಾದರಾಜರು ಬಹಳ ಸುಂದರವಾಗಿ ಮಾಡಿದ್ದಾರೆ, ಭಾಳ ಅನುಚಾನವಾಗಿ ಬಹಳ ಅತ್ಯಂತ ಮನೋಹರವಾಗಿ ಮಾಡಿದ್ದಾರೆ. ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಇದನ್ನು ಚಿಂತನೆ ಮಾಡಿ. ಆ ನಂತರ ನಿಮ್ಮ ಕುರ್ಚಿಯ ಮೇಲೆ ಕುಳಿತುಕೊಂಡು, ಸೋಫಾದ ಮೇಲೆ ಕುಳಿತುಕೊಂಡು ಇದನ್ನು ವಿಚಾರ ಮಾಡಿ. ನಿದ್ದೆ ಬರುವವರೆಗೂ ಇದೇ ರೂಪವನ್ನು ವಿಚಾರವನ್ನು ಮಹಿಮೆಯನ್ನು ವಿಚಾರ ಮಾಡಿ. ಆಗ ಭಗವಂತ ಕ್ರಮವಾಗಿ ನಮ್ಮ ಕಡೆಯಿಂದ ಸಾಧನೆ ಮಾಡಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ಆ ನಂತರ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಎಲ್ಲಿ? ಕೇವಲ ಸುಖ, ಕೇವಲ ಸುಖ, ಸ್ವಲ್ಪವೂ ಕೂಡ ದುಃಖ ಇಲ್ಲ. ಅಂಥ ಸುಖ ಪರಮಾತ್ಮ ಕೊಡ್ತಾನೆ. ಸುಖಕ್ಕೋಸ್ಕರ ನನಗೆ ಪರಮಾತ್ಮ ಬೇಡ, ಪರಮಾತ್ಮನಿಗೋಸ್ಕರ ಪರಮಾತ್ಮ ಬೇಕು. ಯಾಕೆ? ಪರಮಾತ್ಮ ಕರುಣಾ ಸಮುದ್ರ, ಅವನ ಹೊರತು ನನಗೆ ಗತಿ ಇಲ್ಲ, ಅವನೇ ನನಗೆ ಬೇಕು. ಸುಖ ಇಲ್ಲದಿದ್ದು ಪರವಾಗಿಲ್ಲ, ನೀನಿದ್ರೆ ಸಾಕು ಅನ್ನುವ ಆ ಒಂದು ಅನನ್ಯ, ನಿನ್ನ ಹೊರತು ಬೇರೆ ಯಾರೂ ಇಲ್ಲ, ನೀನು ಅನನ್ಯ, ನಿನ್ನ ಹೊರತು ಬೇರೆ ಯಾರೂ ಸಮರ್ಥರಲ್ಲ, ಯಾರೂ ಸ್ವತಂತ್ರರಲ್ಲ ಅಂತಕ್ಕಂತಹ ಭಗವಂತನ ಆ ಮಹಿಮೆಯನ್ನು ಪುನಃ ಪುನಃ ನಾವು ಸ್ತೋತ್ರ ಮಾಡಬೇಕು. ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡುವಾಗ ಬ್ರಹ್ಮಸೂತ್ರ ತೆಗೆದುಕೊಳ್ಳಿ. ಬ್ರಹ್ಮಸೂತ್ರ ಹೇಳ್ತಾರೆ, ಜನ್ಮಾದ್ಯಸ್ಯತಃ, ಪರಮಾತ್ಮನನ್ನು ಉಪಾಸನೆ ಮಾಡಿ. ಯಾಕೆ? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಕ್ಕಂಥವನು. ಯಾವುದೇ ಪುರಾಣ ತೆಗೀರಿ, ಪುರಾಣದಲ್ಲಿ ಪ್ರಾರಂಭದಲ್ಲಿ ಸೃಷ್ಟಿಯ ಕ್ರಮ ಹೇಳ್ತಾರೆ, ಸ್ಥಿತಿ ಕ್ರಮ ಹೇಳ್ತಾರೆ, ಅನಂತರ ಪ್ರಳಯದ ಕ್ರಮ ಹೇಳ್ತಾರೆ. ಯಾಕಪ್ಪ ಇದು ಪುನಃ ಪುನಃ? ಹೌದು, ನಾನು ನಾನು ನಾನು, ನನ್ನ ಸಮಾನ ಯಾರಿಲ್ಲ, ನನ್ನ ಸಮಾನರಾಗಿರ್ತಕ್ಕಂಥ ವಿದ್ಯಾವಂತರು ಯಾರಿಲ್ಲ, ನನ್ನ ಸಮಾನ ಇರ್ತಕ್ಕಂಥ ಪ್ರವಚನಕಾರ ಇಲ್ಲ, ನನ್ನ ಸಮಾನರಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿಲ್ಲ, ನನ್ನ ಸಮಾನರಾಗಿರ್ತಕ್ಕಂಥ ಸಮರ್ಥರು ಯಾರಿಲ್ಲ ಅಂತ ಹೇಳಿ ಅಹಂಕಾರದಲ್ಲಿ ಬಿದ್ದು ದೇವರನ್ನು ಮರೆತಿರ್ತಕ್ಕಂಥ ನಮಗೆ ನಿನ್ನ ಅಸ್ತಿತ್ವ ಈ ಭಗವಂತನಿಂದ ಇದೆ ಅನ್ನೋದನ್ನು ಶಾಸ್ತ್ರ ಕಲಿಸಿಕೊಡ್ತದೆ.
ಅದೇ ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು ನಾರದರು ಮಾಡಿದ್ದರು. ಅದನ್ನು ಪರಮಾತ್ಮನಿಗೆ ಒಪ್ಪಿಸ್ತಾ ಇದ್ದಾನೆ. ಪರಮಾತ್ಮ ನಿನ್ನ ಮಹಿಮೆ ಹೀಗಿದೆ, ಮನುಷ್ಯ ಮನಸ್ಸು ಮಾಡಿದರೆ ಎಲ್ಲವೂ ಮಾಡಬಹುದು, ಭಗವಂತನ ಸಹಾಯವಿದ್ದರೆ ಅನ್ನೋದನ್ನು ಜೊತೆಗೆ ಜೋಡಿಸ್ಬೇಕು. ಭಗವಂತನ ಇಚ್ಛೆಗೆ ಬರದೇ ಇದ್ದರೆ ತೇನ ವಿನ ತೃಣಮಪಿನ ಚಲತಿ, ಆಗ ಚೇತನರಾಗಿರ್ತಕ್ಕಂಥ ನೀವು ಕೂಡ ಜಡರಾಗ್ತೀರಿ ಅಂತನೂ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಪರಮಾತ್ಮ ಸೃಷ್ಟಿಯ ಆರಂಭ ಹೇಗೆ ಮಾಡಿದ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆಗಲೇ ಕೇಳಿದ್ದೀರಿ, ಪರಮಾತ್ಮ ನಾರಾಯಣ ರೂಪದಿಂದ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಚಿಂತನೆ ಮಾಡ್ತಾನೆ. ವಾಸುದೇವ ರೂಪದಿಂದ ಜಗತ್ತಿಗೆ ಸ್ಥಳವನ್ನು ಕೊಡ್ತಾನೆ. ಪ್ರದ್ಯುಮ್ನ ರೂಪದಿಂದ, ಸಂಕಷ್ಟ ರೂಪದಿಂದ ಈ ಜಗತ್ತಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಡ್ತಾನೆ. ಆ ಸೂಕ್ಷ್ಮ ವಸ್ತುಗಳಿಗೆ ಒಂದು ಸ್ವಲ್ಪ ಸ್ಥೂಲತೆಯನ್ನು ಪ್ರದ್ಯುಮ್ನ ಕೊಡ್ತಾನೆ. ಅದಕ್ಕೂ ಇನ್ನೂ ಸ್ಥೂಲ ರೂಪವನ್ನು ಅನಿರುದ್ಧ ಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಕಂಡಿದ್ದೀರಿ. ಇಂಥ ಪರಮಾತ್ಮ ಮಹತ್ತತ್ವ, ಅಹಂಕಾರ ತತ್ವಗಳ ಮತ್ತು ವೈಕಾರಿಕ, ತೈಸ, ತಾಮಸ ಇತ್ಯಾದಿ ವಿಭಾಗಗಳಿಂದ ಜಗತ್ತಿಗೆ ಬೇಕಾಗಿರ್ತಕ್ಕಂಥ 24 ತತ್ವಗಳನ್ನು ಸೂಕ್ಷ್ಮ ರೂಪದಲ್ಲಿದ್ದದ್ದನ್ನು ಸ್ಥೂಲ ರೂಪದಲ್ಲಿ ಅಭಿವ್ಯಕ್ತಗೊಳಿಸ್ತಾನೆ. ಅಭಿವ್ಯಕ್ತಗೊಳಿಸಿದ ನಂತರ ಇವುಗಳನ್ನು ಕಂಪೇಲ್ ಮಾಡಿ ಒಂದು ಶರೀರವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಆ ಒಂದು ಪುಣ್ಯವನ್ನು, ಆ ಒಂದು ಸಾಮರ್ಥ್ಯವನ್ನು ತನ್ನ ಮಗನಿಗೆ ಕೊಟ್ಟು ತನ್ನ ಮಗನ ಕೀರ್ತಿಯನ್ನು ಎಲ್ಲ ಕಡೆಗೆ ಹೊರಡಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಕರುಣಾಸಮುದ್ರನಾದ ಶ್ರೀಹರಿ ಪ್ರಳಯ ಕಾಲದಲ್ಲಿ ವಟಪತ್ರದ ಮೇಲೆ ಮಲಗಿದೆ. ನಂತರ ಶ್ರೇಷ್ಠ ರೂಪವಾಗಿರ್ತಕ್ಕಂತಹ ಮೇಲೆ ಮಲಗಿರ್ತಕ್ಕಂತಹ ಪರಮಾತ್ಮ ಆಗ ಯಾವಾಗ ಪ್ರಳಯ ಕಾಲದ 72 ವರ್ಷಗಳ ಮುಗಿತವೆ, ಕೇವಲ 27 ವರ್ಷಗಳು ಉಳಿತವೆ. ಆ ಕಾಲದಲ್ಲಿ ಪರಮಾತ್ಮ ನಿಜ ಕಾಲ ಶಕ್ತ್ಯ ಸಂಶೋಧಿತಂ ತನ್ನ ಪ್ರಿಯಳಾದ, ತನ್ನ ಶಕ್ತಿಯನ್ನು ಅನಿಸ್ಕೊಂಡಿರ್ತಕ್ಕಂತಹ ದುರ್ಗಾದೇವಿಯಿಂದ ಪ್ರೇರಿತನಾಗಿ ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಯೋಗ ನಿದ್ರೆಯಿಂದ ಹೊರಗೆ ಬರುವಂತೆ ನಾಟಕವನ್ನು ಮಾಡಿ, ಇನ್ನು ನಾನು ಜಗತ್ತಿಗೆ ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸಬೇಕು, ಅವನಿಗೆ ಜಗತ್ತಂದ್ರೆ ಏನು ಅಂತ ಅನ್ನೋದು ಗೊತ್ತು ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ಅಂಬಶ್ಯನಂತ ಶಯನಾತ್ ವಿರಮತ್ ಸಮಾಧೇ ನಾವೇರಭೂತ್ ಸ್ವಕಣಿಕಾ ವಟವನ್ ಮಹಾಬ್ಜಂ. ಆಗ ಪರಮಾತ್ಮ ಆ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ನಲ್ಲ, ಅವರನ್ನು ಒಬ್ಬರ ಮುಖಾಂತರ ಹೊರಗೆ ಹಾಕುವುದಕ್ಕೋಸ್ಕರ ಮೊದಲು ಆ ಜೀವಕ್ಕೆ ಆಧಾರಭೂತವಾದಂಥ ಜಗತ್ತನ್ನು ಒಂದು ತನ್ನ ನಾಭಿಯಿಂದ ಹೊರಟ ನಾಳದಲ್ಲಿ ಒಂದು ಕಮಲದಂತೆ ಆ ಜಗತ್ತನ್ನು ಸ್ಥಿರಗೊಳಿಸಿದ. ಅದರಲ್ಲಿ ಸೃಷ್ಟಿಕರ್ತನನ್ನಾಗಿ ಬ್ರಹ್ಮನನ್ನು ಪರಮಾತ್ಮ ಹುಟ್ಟಿಸಿದ.
ಬ್ರಹ್ಮ ಗಾಬರಿಯಾಗಿ ನೋಡ್ತಾ ಇರುವಾಗ ಅವನಿಗೆ ಸ್ತೋತ್ರ ಮಾಡುವಂತೆ ಪ್ರೇರಿಸಿದ ನಂತರ ನಾಭೇರ ಭೂತ್ಸ್ವಕಣಿಕಾ ವಟವನ್ ಮಹಾಬ್ಜಂ, ಆಗ ಅಲ್ಲಿ ಸೃಷ್ಟಿನಾಗಿರ್ತಕ್ಕಂಥ ಜಗತ್ತಿನ 14 ಲೇಯರ್ನಲ್ಲಿರುವ 1,000 ಪಕಳಿಗಳಿಂದ ಇರತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಒಂದು ಬೀಜದಿಂದ ಮರ ಹುಟ್ಟುವಂತೆ ಒಬ್ಬ ಜೀವ ಅಭಿವ್ಯಕ್ತನಾಗ್ತಾನೆ. ಆ ಕಮಲದ ಮಧ್ಯದಲ್ಲಿ ಅವನೇ ಜೀವೋತ್ತಮ ಚತುರ್ಮುಖ ಬ್ರಹ್ಮ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಅವನನ್ನು ಸೃಷ್ಟಿ ಮಾಡುವನು ಕೂಡ ನೀನೇ ಆಗಿರುವಿ ಅಂತನ್ನುವ ಸೃಷ್ಟಿಯ ಕ್ರಮದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತತ್ಸಂಭವ ಕವಿರತೋನ್ಯಪದಾಶ್ಯಮಾನ ತ್ವಾಂ ಬೀಜಮಾತ್ಮನಿ ತತಂ ಸ ಬಹಿರ್ವಿಚಿನ್ವನ್ ನಾವಿಂದ ದಬ್ಧಶತಮಪ್ಸು ನಿಮಜ್ಜಮಾನೋ ಜಾತೆಂಕುರೇ ಕಥಮಿಹೋಪಲಭೇತ ಬೀಜಂ. ಆಗ ಆ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ್ದಿ. ಸಂಭವ ಕವಿ, ನಿನ್ನಿಂದ ಅಭಿವ್ಯಕ್ತನಾಗಿರ್ತಕ್ಕಂತಹ, ನಿನ್ನಿಂದ ಹುಟ್ಟಿದ ಆ ಚತುರ್ಮುಖ ಬ್ರಹ್ಮ, ಆ ಪ್ರಥಮ ಜೀವ, ಆ ಜೀವೋತ್ತಮ ಬ್ರಹ್ಮ. ಅನ್ಯದ ಪಶ್ಯಮಾನಃ, ಆಕಾಶ ನೋಡಿದ ಏನು ಕಾಣುತ್ತಲ್ಲ, ಯಾರಿದ್ರಲ್ಲಿ ಇವನೇ ಪ್ರಪ್ರಥಮ ಹುಟ್ಟಿದವನು. ಕೆಳಗೆ ನೋಡ್ತಾನೆ ಬರೀ ನೀರು. ಹಾಗಾದರೆ ನನ್ನ ಹುಟ್ಟಿಸಿದ ವ್ಯಕ್ತಿ ಯಾರು? ಅಂತೆ ಅವನು ಎಲ್ಲ ಕಡೆ ನೋಡಿದ, ಏನು ಕಾಣಿಸ್ಲಿಲ್ಲ. ಆ ನಂತರ ದೇವತೆಗಳ 100 ವರ್ಷಗಳವರೆಗೆ ಅಬ್ಧಶತಮ ಪಪ್ಸು ನಿಮಜ್ಜಮಾನ, ಆ ನಾಳದಲ್ಲಿ ವೇಗವಾಗಿ ಹೊರಟ, ನನ್ನ ಮೂಲೆ ಎಲ್ಲಿದೆ ಅಂತ ಹುಡುಕಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಅವನಿಗೆ ಯಾರು ಸಿಗಲಿಲ್ಲ, ಯಾರೂ ಕಾಣಿಸ್ಲಿಲ್ಲ. ಯಾಕೆಂತಂದರೆ ಬೀಜದಿಂದ ಅಂಕುರ ಹುಟ್ಟಿದ ಮೇಲೆ ಆಗ ಬೀಜ ಮತ್ತು ಪುನಃ ಎಲ್ಲಿ ಸಿಗಬೇಕು? ಬೀಜ ಅಂಕುರಿತವಾಗಿ ಬೇರಾಗಿ ಮರ ಆಗಿರುತ್ತೆ, ಬೀಜ ಎಲ್ಲಿ ಸಿಗಬೇಕು? ಪರಮಾತ್ಮ ತಾನು ಸೃಷ್ಟಿಗೋಸ್ಕರ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ತೆಗೆದುಕೊಂಡು ಅವ್ಯಕ್ತನಾಗಿರುವಾಗ ಅವನಿಗೆ ಹೇಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ? ಇಲ್ಲಿ ಒಂದು ರೂಪಕವನ್ನು ಪ್ರಹ್ಲಾದರಾಜ ಕೊಡ್ತಾರೆ. ಆ ಕಮಲ ಹುಟ್ಟಲಿಕ್ಕೆ ಬೀಜ, ಅವನು ಪರಮಾತ್ಮ. ಆ ಬೀಜಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ, ಅವಳ ಹೆಸರು ಕಣಿಕಾ. ಆ ಬೀಜದಿಂದ ಮರವನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ನಿಮಿತ್ತ ಕಾರಣಳು ಅವಳು ಮಹಾಲಕ್ಷ್ಮೀ ದೇವಿ. ಆದ್ದರಿಂದಾಗಿ ಅವಳು ಕೂಡ ಅವ್ಯಕ್ತ ತತ್ವಳಾದ್ದರಿಂದಾಗಿ ಯಾರಿಗೂ ಕಾಣದೆ ಸಂಪೂರ್ಣ ಜಗತ್ತಿನ ವ್ಯವಹಾರವನ್ನು ನಡೆಸ್ತಾರೆ. ಬ್ರಹ್ಮದೇವರು ಕೂಡ ಇದೇ ರೀತಿಯಾಗಿ ಯಾರೂ ಕಾಣದೇ ಇದ್ದರೆ ಮತ್ತೆ ಪುನಃ ಮೇಲೆ ಬರ್ತಾರೆ, ಗಾಬರಿ ಆಗ್ತಾರೆ. ಯಾಕೆ ನಾನು ಹುಟ್ಟಿ ಬಂದೆ, ಯಾರು ನನ್ನ ಹುಟ್ಟಿಸಿದವರು,
ಏಕೆ ಹುಟ್ಟಿದ್ದೇನೆ, ಏನು ಮಾಡಬೇಕು ಅನ್ನುವ ಚಿಂತೆಗೆ ಒಳಗಾದಾಗ ಸತ್ವಾತ್ಮಯೋ ಸ್ಥಿರ ನಿರವಿಸ್ಮಿತ ಆಶ್ರಿತೋಬ್ಜಂ ಕಾಲೇನ ತೀವ್ರ ತಪಸಾ ಪರಿಶುದ್ಧ ಭಾವ ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮೇ ವಿತತಂ ದದರ್ಶ. ಎಲ್ಲೂ ಕಾಣದೆ ಗಾಬರಿಯಾಗಿರುವಾಗ ಪರಮಾತ್ಮ ನೀನು ಅವನಿಗೆ ತಪ 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 ಅಂತ ತಿಳ್ಕೊಂಡಂಥೇಳಿ ಒಂದು ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಮಾರ್ಗದರ್ಶನವನ್ನು ಮಾಡಿದೆ. ದೇವರಿಗೆ ನೀನು ತಪ 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 ಅಂತ ತಿಳ್ಕೊಂಡಂತ ಹೇಳಿ ಮಾರ್ಗದರ್ಶನ ಮಾಡಿದೆ. ಆಗ ಬ್ರಹ್ಮದೇವರು ತಮ್ಮ ಆ ದೈವ ಕಾಲದ ಪ್ರಕಾರ, ದೇವಲೋಕದ ಗಣನೆ ಪ್ರಕಾರ 100 ವರ್ಷಗಳವರೆಗೆ ತಪಸ್ಸನ್ನು ಮಾಡ್ತಾರೆ. ಘನಘೋರವಾದ ತಪಸ್ಸನ್ನು ಮಾಡ್ತಾರೆ. ಘನಘೋರವಾದ ತಪಸ್ಸನ್ನು ಮಾಡ್ತಾರೆ ಅಂದರೆ ಏನರ್ಥ? ರಾಮ್ ರಾಮ್ ರಾಮ ಅಂತ ಕೂತ್ಕೊಳ್ತಾರ, ಕೃಷ್ಣ ಕೃಷ್ಣ ಅನ್ಕೋತ ಕೂತ್ಕೋತಾರ. ರಾಮಕೃಷ್ಣನ ತಪ್ಪೇನಲ್ಲ, ಆದರೆ ತಪಸ್ಸಲ್ಲ, ನಾಮೋಚ್ಚಾರಣೆ, ನಾಮಧ್ಯಾನ. ಆದ ಮೇಲೆ ಆಗ ಭಗವಂತನ ದರ್ಶನವಾಗ್ತಾರೆ. ಭಗವಂತನ ದರ್ಶನವಾದಾಗ ಪರಮಾತ್ಮ ಹೇಳ್ತಾನೆ, ನೋಡು ಸುತ್ತಲೂ. ಆಗ ನೋಡ್ತಾರೆ 1000 ದಳಗಳು, ವಿಶ್ವ ವಿಷ್ಣು ಷಟ್ಕಾರಾದಿ ಪರಮಾತ್ಮನ ರೂಪಗಳು, ಆ ರೂಪಗಳಿಂದ ಅಭಿವ್ಯಕ್ತವಾಗುವ ಕ್ರಿಯೆಗಳು, ಆ ಕ್ರಿಯೆಗಳು ಪರಮಾತ್ಮನ ರೂಪದ ದರ್ಶನ ಆಗ್ತದೆ. ಪರಮಾತ್ಮನ ದರ್ಶನ ಆದ ಕ್ಷಣಕ್ಕೇನೆ ಎಲ್ಲ ಸಂಶಯವೇ ಇಲ್ಲ, ಅದರ ಆಭಾಸವು ಹೊರಟೋಗ್ಬಿಡ್ತದೆ. ಆಗ ಪರಮಾತ್ಮ ತನ್ನ ರೂಪವನ್ನು ತೋರಿಸಿದಾಗ ಬ್ರಹ್ಮದೇವರಿಗೆ ಅರ್ಥವಾಗ್ತದೆ. ವಿಶ್ವಂ ಷಟ್ಕಾರಾದಿ 1000 ರೂಪದಿಂದ ಇರತಕ್ಕಂಥ ಪರಮಾತ್ಮ ಅವನೇ ಈ ದಳಕ್ಕೆ ಸ್ವಾಮಿ. ಅವನನ್ನು, ಆ ಪರಮಾತ್ಮನನ್ನು ನಾನು ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತನ್ನುವ ಪ್ರಯತ್ನಶೀಲತೆಯಿಂದಾಗಿ ಆ ಬ್ರಹ್ಮದೇವರು ಮುಂದುವರಿತಾರೆ. ನಿನ್ನ ಆಶ್ರಯ ಪಡೆದು ಧನ್ಯರಾಗ್ತಾರೆ. ಆದರೆ ಅವರ ಅವತಾರ ಕಾರ್ಯದ ಇನ್ನೂ ಕೆಲಸ ಉಳಿದಿದೆ. ಬ್ರಹ್ಮದೇವರು ಪರಮಾತ್ಮನಿಂದ ಪ್ರೇರಿತರಾಗಿ ಪರಮಾತ್ಮನ ದರ್ಶನದಿಂದ ತಮ್ಮ ಹಿಂದಿನ ಜನ್ಮದ ಎಲ್ಲ ತಪಸ್ಸನ್ನು ನೆನಪು ಮಾಡ್ಕೊಳ್ತಾರೆ. ಭಗವಂತನ ಮಹಿಮೆಗಳನ್ನು ನೆನಪು ಮಾಡ್ಕೊಳ್ತಾರೆ. ಪರಮಾತ್ಮ ನನ್ನನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಹುಟ್ಟಿಸಿದ್ದಾನೆ ಅಂತ ತಿಳ್ಕೊಂಡು ಅಂಥೇಳಿ ಬ್ರಹ್ಮದೇವರು ತಮ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಅವರು ಉಪಾದಾನವಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಉಪಾದಾನವಾಗಿ ತೆಗೆದುಕೊಳ್ತಾರೆ. ಇನ್ನು ಅನೇಕ ಗುಣಗಳನ್ನು ಸ್ವೀಕಾರ ಮಾಡ್ತಾರೆ. ಆನಂತರ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತಿಕೊಂಡಂತನೂ ಒಂದು ಸಂಕಲ್ಪನೆಯನ್ನು ಮಾಡಿಕೊಳ್ತಾರೆ. ಪರಮಾತ್ಮನ ತಪಸ್ಸು ಮಾಡಿ ಹೆಚ್ಚಿನ ಜ್ಞಾನವನ್ನು ಪಡೆದು ಈ ಜಡಚೇತನಾತ್ಮಕವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಪರಮಾತ್ಮ ಇದೆಲ್ಲದಕ್ಕೂ ಕೂಡ ನೀನೇ ಮೂಲ, ನೀನು ಕೊಟ್ಟ ಜ್ಞಾನದಿಂದಲೇ ತಪಸ್ಸು ಮಾಡಿದರು, ಆ ಜ್ಞಾನದಲ್ಲಿರ್ತಕ್ಕಂಥವನು ನೀನೇ. ಈ ಬ್ರಹ್ಮದೇವರಿಂದ ಅವರ ಸೃಷ್ಟಿಕ್ರಮವನ್ನು ಮಾಡಿಸಿದವನು ನೀನು. ಪರಮಾತ್ಮ ಎಷ್ಟು ಅನಂತ ರೂಪ ತೆಗೆದುಕೊಂಡಿದ್ದೀಯಲ್ಲ ನೀನು. ಅಣುಗಳಲ್ಲಿದ್ದಿದೆ, ರೇಣುಗಳಲ್ಲಿದ್ದಿದೆ, ತಿಲದಲ್ಲಿದ್ದಿದೆ, ಕಾಷ್ಟದಲ್ಲಿದ್ದಿದೆ, ಹಳ್ಳಿಯಲ್ಲಿದ್ದಿದೆ,
ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲಿದ್ದೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ಜಗತ್ತನ್ನು ಅಧೀನದಲ್ಲಿ ಇಟ್ಟುಕೊಂಡದ್ರಿಂದಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ತನಿಸ್ಕೊಂಡಿದ್ದೆ. ಆನಂತರ ನನಗೂ ನನ್ನ ಗುಣಗಳಿಗೂ ಭೇದ ಇಲ್ಲ ಅಂತನೂ ತಿಳಿಸೋಗೋಸ್ಕರ ನೇಹನಾನಾಸ್ತಿ ಅಂತನೂ ಉಪನಿಷತ್ ವಾಕ್ಯದಿಂದ ಅಭಿವ್ಯಕ್ತನಾಗಿದ್ದೆ. ಇಂಥ ಆತ್ಮಾರಾಮನಾದ ಆತ್ಮರತಿಯಾದ ಭಗವಂತನ ಸಾಮೀಪ್ಯದಲ್ಲಿ ಬಂದು ಲಕ್ಷ್ಮೀದೇವಿ ಪರಮಾತ್ಮನ ಆಜ್ಞೆ ಕೇಳ್ತಾಳೆ. ಭಗವಂತ ಮಹಾಲಕ್ಷ್ಮಿಗೆ ಏನು ಆಜ್ಞೆ ಮಾಡಿದ? ಪರಮಾತ್ಮನ ಆಜ್ಞೆಯಿಂದ ಬ್ರಹ್ಮದೇವರು ಹೇಗೆ ಸ್ಥೂಲ ಸೃಷ್ಟಿಯನ್ನು ಮಾಡಿದರು, ಈ ಒಂದು ಸಣ್ಣ ಸ್ತೋತ್ರದಲ್ಲಿಯೂ ಕೂಡ ಸೃಷ್ಟಿ ಸ್ಥಿತಿಗಳ ಚಿಂತನೆಯನ್ನು ಪ್ರಹ್ಲಾದರಾಜರು ಮಾಡಿ ಇದನ್ನೇ ನಿಮ್ಮ ಜೀವನದಲ್ಲಿ ನೀವು ಮಾಡಿ ಅಂತ ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂಥ ಬ್ರಹ್ಮದೇವರ ಸೃಷ್ಟಿಯ ಹರವು, ಆನಂತರ ಮಹಾಲಕ್ಷ್ಮಿಯ ವಿಶೇಷವಾದ ಸನ್ನಿಧಾನದ ಅಭಿವ್ಯಕ್ತಿ, ಇವುಗಳನ್ನು ಪ್ರಹ್ಲಾದರಾಜರ ಮುಖದಿಂದಲೇ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಇಲ್ಲಿಗೆ ಬಂದಿರತಕ್ಕಂಥ ಕಥಾಭಿಪ್ರಾಯ. ಇಲ್ಲಿಗೆ ನನ್ನ ಪ್ರವಚನ ಸಮಾಪ್ತ ಅಂತ ತಿಳ್ಕೊಳ್ಬೇಡಿ, ಪ್ರಾರಂಭ ಮಾಡ್ತೇನೆ. ಏನ್ರಿ ಆಚಾರ್ಯ 52 ಮಿನಿಟ್ ತನಕ ಪ್ರವಚನ ಮಾಡಿ ಪ್ರಾರಂಭ ಮಾಡ್ತೇನೆ ಅಂತೀರಿ, ಇನ್ನು ಮುಗಿಸೋದು ಯಾವಾಗ? ಈ ಜ್ಞಾನದ ಯಾತ್ರೆ ಮುಗಿಸ್ಲಿಕ್ಕಿರೋದಿಲ್ಲ, ಮಧ್ಯದಲ್ಲಿ ನಿಂತುಕೊಂಡು ಮುಂದುವರಿಯೋದಕ್ಕೋಸ್ಕರ ಇರ್ತದೆ. ನಾನು ನಿಲ್ಲಿಸಲಿಕ್ಕೆ ಬೇರೆ ವಿಷಯವನ್ನು ಹೇಳ್ತೇನೆ, ಸ್ವಲ್ಪ ಚೇಂಜ್ ಮಾಡೋಣಲ್ಲ. ನನಗೂ ಯಾಕೋ ಶ್ರಮದಿಂದ ರಾತ್ರಿ ಸ್ವಲ್ಪ ನಿದ್ರೆ ಬರ್ತಾಯಿತ್ತು, ತುಕಡಿ ಬರ್ತಾ ಅಂತ ಅನ್ನಿಸ್ತಿತ್ತು, ಅದಕ್ಕೆ ವಿಷಯಾಂತರ ಮಾಡ್ತೇನೆ. ಇವತ್ತು 8 ಮೇ, ಇನ್ನು ಸರಿಯಾಗಿ 9 ದಿನಗಳ ನಂತರ 17 ಮೇ ಬರ್ತದೆ. 17 ಮೇದಿಂದ ಅಧಿಕ ಮಾಸ ಪ್ರಾರಂಭವಾಗ್ತದೆ. ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಯಾಕೆ ಹೆಸರು ಬಂತು? ಅಧಿಕ ಮಾಸಕ್ಕೆ ಮಲಮಾಸ ಅಂತ ಯಾಕೆ ಹೆಸರು ಬಂತು? ಈ ಮಾಸದ ವೈಶಿಷ್ಟ್ಯವೇನು? ಈ ಮಾಸದಲ್ಲಿ ಮಾಡಿದ್ದು ಅಕ್ಷಯಕ್ಕೆ ಹೇಗಾಗ್ತದೆ? ಇದೆಲ್ಲವನ್ನು ಕೂಡ ನಾವು ಪ್ರತ್ಯೇಕವಾಗಿ ತಿಳಿಸಿ ಹೇಳ್ತೇನೆ, ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ. ಆದರೆ ನಾನು ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ. ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ 1 ಮಾಡಿದರೆ ಪರಮಾತ್ಮ 100ರಷ್ಟು 1000ರಷ್ಟು ಫಲವನ್ನು ಕೊಡ್ತಾನಂತೆ. ಅದಕ್ಕೋಸ್ಕರ ಅಧಿಕ ಮಾಸ ಪುರುಷೋತ್ತಮನ ಅಭಿಮನ್ಯವಾದ ಮಾಸ, ಪುರುಷೋತ್ತಮ ಜಾಗೃತನಾಗಿ ಅನುಗ್ರಹ ಮಾಡ್ತಕ್ಕಂಥ ಮಾಸ. ಆಗ ನಾವು ಅದ್ಭುತವಾದ ಏನಾದರೂ ವಿಶೇಷ ಪರಿಶ್ರಮದಿಂದ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು, ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ. ಸುಮಾರು ಹಿಂದಿನ 6 ಅಧಿಕ ಮಾಸದಂತೆ ಈ 7ನೇ ಅಧಿಕ ಮಾಸದಲ್ಲಿಯೂ ಕೂಡ ಪರಮಾತ್ಮ ನನ್ನ ಕಡೆಯಿಂದ ಒಂದು ಕಾರ್ಯ ಮಾಡಿಸು, ನೀನೇ ಮಾಡು ಅಂತ ತಿಳ್ಕೊಂಡಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ ಆಗೋದಿಲ್ಲ. ಭಗವಂತ ನಮ್ಮ ಶರೀರದಲ್ಲಿರುವ 36,000 ಪುರುಷ ನಾಡಿ, 36,000 ಸ್ತ್ರೀ ನಾಡಿ, 36,000 ವ್ಯಂಜನಗಳು, 36,000 ಸ್ವರಗಳಿಂದ ಯುಕ್ತವಾದ
36 ಅಕ್ಷರಗಳಿಂದ ಯುಕ್ತವಾಗಿರತಕ್ಕಂಥ ಬೃಹತಿ ಛಂದಸ್ಸಿನ ಒಂದು 1000 ಮಂತ್ರವನ್ನು ಹಿಂದಿನ ಕಾಲದಲ್ಲಿ ವಿಶ್ವಾಮಿತ್ರಾದ ಋಷಿಗಳು ಬ್ರಾಹ್ಮಣ ಆರಣ್ಯಕಗಳ ವಚನಗಳನ್ನು ತೆಗೆದುಕೊಂಡು ಋಗ್ವೇದಾದಿಗಳ ಮಂತ್ರದಿಂದ ಒಂದು 1000 ಮಂತ್ರಗಳನ್ನು ಭಗವಂತನ ಮಹಿಮೆಯನ್ನು ಹೇಳುವ ಮಂತ್ರಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಇದಕ್ಕೇನೆ ಬೃಹತಿ ಸಹಸ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಬೃಹತಿ ಸಹಸ್ರ ಯಾಗವನ್ನು ನಾವು ಕಳೆದ 6 ಅಧಿಕ ಮಾಸದಲ್ಲಿ ಮಾಡಿದ್ದೇವೆ, ಅಥವಾ 7. ಈಗಲೂ ಕೂಡ ಪರಮಾತ್ಮ ನಡೆಸಿಕೊಡ್ತಾನೆ ಅಂತ ಅನ್ನೋ ವಿಶ್ವಾಸದಿಂದ, ಯಾಕೆ ಶ್ರಮನೂ ಇದೆ, ಬಹಳ ಸಮಯ ಹಿಡಿತದೆ, ಅದರ ಜೊತೆಗೆ ಖರ್ಚು ಕೂಡ ಇದೆ. ನಮ್ಮಂಥ ಮನುಷ್ಯರಿಂದ ಆಗದೇ ಇರತಕ್ಕಂಥ ಕಾರ್ಯ ಇದು. ಆದರೆ ಪರಮಾತ್ಮ ಅನುಗ್ರಹ ಮಾಡಿ ಮೊದಲಿನ 7 ಅಧಿಕ ಮಾಸಗಳಲ್ಲಿ ಮಾಡಿಸಿದ್ದಾನಲ್ಲ, ಇದನ್ನು ತಪ್ಪದೇ ಮಾಡಿಸಿದ್ದಾನೆ. ಆದ್ದರಿಂದ ಈ ಸಲವೂ ಕೂಡ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿ 17 ಮೇಯಿಂದ ಪ್ರಾರಂಭ ಮಾಡಿ 15 ಜೂನ್ವರೆಗೆ ಅಧಿಕ ಮಾಸ, ಮುಂದೆ 5 ದಿನಗಳ ನಂತರ ನಮ್ಮ ವಿದ್ಯಾಪೀಠದ ಶ್ರೀ ಸರ್ವಜ್ಞ ವಿದ್ಯಾಪೀಠದ ಆನಂದ ವಿಹಾರ ವಿದ್ಯಾಲಯ ಅಂತರ್ಗತ ಸರ್ವಜ್ಞ ವಿದ್ಯಾಪೀಠದ ಹಾಗೂ ಶ್ರೀಭೂಸಹಿತನಾಗಿರ್ತಕ್ಕಂಥ ವೆಂಕಟೇಶ ದೇವರ ಹನುಮಭೀಮಧ್ವರ 10 ಗುರುಗಳ ಸಂಸ್ಥಾಪನೆಯನ್ನು ಪವಿತ್ರರಾದಂತಹ ಸರ್ವಜ್ಞಾಂತ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥರ ಪಾದ ಪದ್ಮಗಳಿಂದ ಪ್ರಾರಂಭಿಸಲ್ಪಟ್ಟ, ಸ್ಥಾಪಿಸಲ್ಪಟ್ಟ, ಅನುಸಂಧಾನಿಸಲ್ಪಟ್ಟ, ಸನ್ನಿಧಾನ ಪ್ರಾರ್ಥನೆಯುಕ್ತವಾದ ಶ್ರೀಭೂಸಹಿತ ವೆಂಕಟೇಶ ದೇವರು, ಹನುಮಭೀಮಧ್ವರು, ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರರು, ಸತ್ಯವ್ರತರು, ಸತ್ಯಬೋಧರು, ಸತ್ಯಧ್ಯಾನರು, ಸತ್ಯಪ್ರಮೋದರು, ಈ ರೀತಿಯಾಗಿ 10 ಗುರುಗಳ ಮೃತ್ತಿಕಾ ಸಹಿತವಾಗಿರ್ತಕ್ಕಂಥ ವೃಂದಾವನ. ಅದರ 24ನೇ ವರ್ಧಂತಿ, 24ನೇ ವರ್ಷ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಪಂಚಮಿ. ಆದ್ದರಿಂದಾಗಿ ನಾವು 15ನೇ ತಾರೀಕಿನ ದಿನ, ಅಂದರೆ ಅಧಿಕ ಜ್ಯೇಷ್ಠ ಮಾಸ ಅಮಾವಾಸ್ಯೆಯ ದಿನ ಸಮಾಪ್ತಿ ಮಾಡದೆ ಇದನ್ನು ಮುಂದೆ ಪಂಚಮಿವರೆಗೂ ಮುಂದೆ ಕರೆದುಕೊಂಡು ಹೋಗ್ತೇವೆ. 20ನೇ ತಾರೀಕಿನವರೆಗೆ ಮುಂದುವರಿಸಿ 20ನೇ ತಾರೀಕಿನ ದಿವಸ ರಥೋತ್ಸವ, ಮಹಾಭಿಷೇಕ, ಪುಷ್ಪಾರ್ಚನೆ, ಅವಭೃತ ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. 17ರಿಂದ 20 ಸುಮಾರು 34-35 ದಿನ ಈ ಕಾರ್ಯಕ್ರಮ ಬಹಳ ಸರಿಯಾಗಿ ನಡೆಯಲಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇದೊಂದು ಸಲ ಇನ್ನೊಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಪರಾಭವ ನಾಮ ಸಂವತ್ಸರ, ಪರಮಾತ್ಮ ಅನುಗ್ರಹ ಇಲ್ಲದೆ ಇದ್ದವರಿಗೆ ಪರಾಭವ ನಿಶ್ಚಿತ, ಅವರ ಜೀವನದಲ್ಲಿ ದುಃಖವೇ ನಿಶ್ಚಿತ ಅಂತನ್ನೋದು ಆಗಬಾರ್ದು ಅಂತ ತಿಳ್ಕೊಂಡಂಥೇಳಿ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು 72 ಮಹಾಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಮಹಾಮಂತ್ರಗಳ ಜಪ ಅಥವಾ ಈ ಮಹಾಮಂತ್ರಗಳಿರುವ ತಂತ್ರಸಾರದ ಪಠನ ಜೀವನದಲ್ಲಿ ಅವರಿಗೆ ಸುಖಮಯವನ್ನಾಗಿ ಮಾಡ್ತದೆ ಅಂತನ್ನೋದನ್ನು ರಸಪಟ್ಟವಾಗಿ ಹೇಳಿದ್ರಿಂದಾಗಿ ಪ್ರತಿದಿನ
3 ಅಥವಾ 4 ಮಂತ್ರಗಳಂತೆ ಪೂರ್ತಿ ತಿಂಗಳಿನಲ್ಲಿ 72 ಮಹಾಮಂತ್ರಗಳ ಹೋಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಇದು ಪ್ರತಿ ದಿವಸವೂ ಲಕ್ಷಾವಧಿ ರೂಪಾಯಿ ಖರ್ಚಾಗುವ ಒಂದು ಕಾರ್ಯಕ್ರಮ. 1000 ಆಹುತಿಗಳು, ಅದರ ಜೊತೆಗೆ 3-4 ಮಂತ್ರಗಳ ಅದರ 1000 ಆಹುತಿಗಳು, ಆನಂತರ 1000 ಅರ್ಘ್ಯ, 1000 ನೈವೇದ್ಯ, 1000 ಪುಷ್ಪಾರ್ಚನೆ, 1000 ದುಗ್ಧಾಭಿಷೇಕ, 1000 ನೈವೇದ್ಯ, 1000 ಮಂಗಳಾರತಿ, 36 ತರಹದ ಭೋಜನದ ವ್ಯಂಜನಗಳು, ಪದಾರ್ಥಗಳು. ನಾವು ನಮ್ಮ ವಿರಾರದ ಮುಂಬೈ ಉಪನಗರ ವಿರಾರದ ಒಂದು ಇಲ್ಲಿ ಸ್ಥಾಪಿತವಾದಂಥ ನಮ್ಮ ವಿದ್ಯಾಪೀಠದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಪ್ರವಚನದ ಮುಖಾಂತರ ನಾನು ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನಿಮ್ಮ ಮನೆಗೆ ಬಂದು ಆಮಂತ್ರಣ ಕೊಡೋದು ಈ ವಯಸ್ಸಿನಲ್ಲಿ ಕಷ್ಟಕರ ಅಂತಿಕೊಂಡಂತ ಅನ್ನಿಸ್ತಾ ಇದೆ. ಈ ವಯಸ್ಸಿನಲ್ಲಿ ಈ ಕಾರ್ಯಕ್ರಮವೂ ಕೂಡ ಬಹಳ ಒಂದು ಚಾಲೆಂಜ್ ಇದ್ದಂತೆ. ಅದನ್ನು ನಾನು ಮಾಡ್ತಿದ್ರೆ ಚಾಲೆಂಜ್, ಪರಮಾತ್ಮನಿಗೆ ವೃದ್ಧಾಪ್ಯಲ್ಲಿದೆ, ನನಗೇ ಇದೆ. ಪರಮಾತ್ಮ ಮಾಡಿಸ್ತಾನೆ ಅಂತ ಅನ್ನೋ ವಿಶ್ವಾಸ ಇದೆ. ಇದರಲ್ಲಿ ಪುನಃ ಈ ರೀತಿ ನಡೆಯೋದಿಲ್ಲ. ನೀವು ಒಂದು ದಿವಸ ನಿಮ್ಮ ಮನೆಯಲ್ಲಿ ಬೃಹತಿ ಸಹಸ್ರ ಹೋಮ ಮಾಡಬೇಕಾಗಿದ್ದರೆ ಈಗಿನ ದಿನಗಳಲ್ಲಿ 2-2.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅನ್ನೋದನ್ನು ಇಲ್ಲಿ ನಾವು ಪ್ರತಿ ದಿವಸವೂ ಮಾಡ್ತಾ ಇದ್ದೇವೆ. ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಪ್ರೇರಣೆ ಮಾಡಿದ್ರಿಂದ ಅನುಕೂಲ ಅವನೇ ಮಾಡ್ತಾನೆ. ಆದ್ದರಿಂದಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನನ್ನ ಅಧ್ಯಾತ್ಮ ಬಂಧುಗಳಲ್ಲಿ ಸಾಕಷ್ಟು ಜನ ನನ್ನ ಹತ್ರ ನಂಬರ್ ಇದೆ, ಅವರ ಹತ್ರ ನಿಮ್ಮ ನಂಬರ್ ನನಗೆ ಕಳಿಸ್ಕೊಡಿ, ನಿಮಗೆ ಆಮಂತ್ರಣ ಪತ್ರಿಕೆ ಕಳಿಸ್ತೇನೆ. ಈ 32 ದಿನಗಳಲ್ಲಿ ಒಂದು ದಿನ ಆದರೂ ಬರಲಿಕ್ಕೆ ಪ್ರಯತ್ನ ಮಾಡಿಲ್ಲ. ದಿನಾಲು ಬನ್ನಿ, ಬಹಳ ಪುಣ್ಯ ಗಳಿಸ್ತೀರಿ. 15 ದಿನ ಬನ್ನಿ, 10 ದಿನ ಬನ್ನಿ, ವಾರ ಬನ್ನಿ, 3 ದಿನ ಬನ್ನಿ, 2 ದಿನ ಬನ್ನಿ, 1 ದಿವಸ ಆದರೂ ಬನ್ನಿ. ಅನುಕೂಲ ಇದ್ದವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶವೂ ಕೂಡ ಇದೆ. ಇದರರ್ಥ ಬರೋರೆಲ್ಲರೂ ಸೇವೆ ಮಾಡಲೇಬೇಕು ಅಂತೇನಿಲ್ಲ. ಅನುಕೂಲವಿದ್ದವರಿಗೆ 1 ದಿನದ ಸರ್ವಸೇವಾ ಅಂದರೆ ಬೃಹತಿ ಸಹಸ್ರ ಹೋಮ, ಮಹಾಮಂತ್ರ ಹೋಮ, ಅನ್ನದಾನ, ದಂಪತಿ ಪೂಜಾ, ಗೋಪೂಜಾ, ಮಹಾಪ್ರಸಾದ ಎಲ್ಲ ಸೇರಿ 1 ದಿನದ ವ್ಯಯ 1 ಲಕ್ಷ ರೂಪಾಯಿ. ಇಲ್ಲ ಬೃಹತಿ ಸಹಸ್ರದಲ್ಲಿ ಮಾತ್ರ ಅನ್ನದಾನ ಸಹಿತ ಭಾಗವಹಿಸ್ತೇವೆ ಅಂತಂದರೆ 72,000 ರೂಪಾಯಿ. ಇಲ್ಲ ಕೇವಲ ಬೃಹತಿ ಸಹಸ್ರ ಹೋಮ ಮಾಡಿಸ್ತೇವೆ 36,000 ರೂಪಾಯಿ. ಇಲ್ಲ ಕೇವಲ ಅನ್ನದಾನ ಅನ್ನ ಸಂತರ್ಪಣೆ ಮಾಡ್ತೇವೆ 20,000 ರೂಪಾಯಿ. ಎಲ್ಲ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಸಹ ಯಾಜಮಾನ್ಯವನ್ನು ಪಡಿತೇವೆ 20,000 ರೂಪಾಯಿ, 10,000 ರೂಪಾಯಿ. ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯ ಅವಕಾಶವೂ ಕೂಡ ನಿಮಗಿದೆ. ಯಾವ ಅನುಕೂಲತೆ ಇದೆ ಆ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬಹುದು. ಆದರೆ ಇದರಲ್ಲಿ ಭಾಗವಹಿಸಿದರೆ ಬೃಹತಿ ಸಹಸ್ರದ 1 ಸೂಕ್ತ ಹೇಳಿದರೆ 100 ವರ್ಷ ಪೂಜೆ ಮಾಡಿದ ಫಲ ಇದೆ ಅಂತ ತಿಳ್ಕೊಂಡಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ.
ಈ ಬೃಹತಿ ಸಹಸ್ರದ ಒಂದು ಮೊದಲನೇ ಸೂಕ್ತವನ್ನು ಪಠನ ಮಾಡಿದರೂ ಕೂಡ ಶತವರ್ಷ ಪೂಜಾ ಫಲಂ ಲಭೇತ್ ಅಂತ ತಿಳ್ಕೊಂಡಂತೇಳಿ ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ. ಅಂದಮೇಲೆ ಪೂರ್ತಿ ಬೃಹತಿ ಸಹಸ್ರದಲ್ಲಿ ಭಾಗವಹಿಸಿದರೆ ಅದೆಷ್ಟು ಪುಣ್ಯ ಬಂದಿತ್ತು. ಆ ಪುಣ್ಯ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗ್ತಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ. ಆ ಪುಣ್ಯದಿಂದ ಪರಮಾತ್ಮ ಅನುಗ್ರಹವಾಗ್ತದೆ. ಆದ್ದರಿಂದಾಗಿ ನೀವೆಲ್ಲರೂ ಭಾಗವಹಿಸಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನನ್ನ ಜೊತೆಗೆ ಸಂಬಂಧ ಬಂದಿರದೇ ಇದ್ದರೆ ನನ್ನ ನಂಬರ್ ಕೊಡ್ತಾ ಇದ್ದೇನೆ. 840 ಮತ್ತು 830 756 840 800 756. ಒಳ್ಳೆ ಇನ್ನೊಮ್ಮೆ ಹೇಳ್ತೇನೆ, 840 800 756. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಇಟ್ಕೊಳ್ತೇವೆ, ನಿಮಗೆ ಆಮಂತ್ರಣ ಪತ್ರ ಕಳಿಸ್ಕೊಡ್ತೇವೆ. ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ. 1 ತಿಂಗಳು, 15 ದಿವಸ, 1 ವಾರ, 3 ದಿವಸ, ಕೊನೆಗೆ 1 ದಿವಸ ಆದರೂ ಬನ್ನಿ. ಭಗವಂತ ಅನುಗ್ರಹಕ್ಕೆ ನಾವು ನೀವು ಪಾತ್ರರಾಗೋಣ. ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ವಿಷ್ಣುಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮನಾಶಯ ಶೇಷನಾಶುಧನ್ವಂತ. ಶ್ರೀಕೃಷ್ಣಾರ್ಪಣಮಸ್ತು.